ಪಹಲ್ಗಾಮ್ ಮೇಲೆ ಉಗ್ರರಿಂದ ದಾಳಿಗೆ ಸಂಬಂಧ ಉಗ್ರರ ಬೆನ್ನಿಗೆ ನಿಂತು ಪಾಕ್ನಿಂದ ಭಾರತದ ಮೇಲೆ ದಾಳಿಯನ್ನ ಮಾಡಲಾಯಿತು. ಜಾಗತಿಕ ಮಟ್ಟದಲ್ಲಿ ಮರ್ಯಾದೆ ಕಳೆಯೋದಕ್ಕೆ ಭಾರತ ಪ್ಲಾನ್ ಮಾಡಿತು. ವಿಪಕ್ಷಗಳ ಜೊತೆ ಸಂಸದರನ್ನ ವಿದೇಶಕ್ಕೆ ಕಳಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ನರೇಂದ್ರ ಮೋದಿ ಸರ್ಕಾರ ಈ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದೆ. ಜಾಗತಿಕ ಮಟ್ಟದಲ್ಲಿ ಈಗ ಮರ್ಯಾದೆ ಕಳೆಯೋದಕ್ಕೆ ಭಾರತ ಪ್ಲಾನ್ ಅನ್ನ ಮಾಡಿಕೊಂಡು ವಿಪಕ್ಷಗಳ ಜೊತೆ ಸಂಸದರನ್ನ ವಿದೇಶಗಳಿಗೆ ಕಳಿಸೋದಕ್ಕೆ ತೀರ್ಮಾನ ಕೈಗೊಂಡಿದೆ. ಅಂದ್ರೆ ಇಲ್ಲಿ ಪಾಕಿಸ್ತಾನದ ಕುತಂತ್ರ ಏನಿದೆ, ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಹತ್ರ ಏನ್ ಹಬ್ಸೋಕೆ ಪ್ರಯತ್ನ ಪಡ್ತಾ ಇದೆ ಭಾರತದ ಬಗ್ಗೆ ನೆಗೆಟಿವ್ ಆಗಿ, ಇದನ್ನ ಬಟಾ ಬಯಲು ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಪ್ರಮುಖ ದೇಶಗಳಿಗೆ ವಿವಿಧ ಪಕ್ಷದ ಮುಖಂಡರನ್ನ ಟೀಮ್ ಮಾಡಿ ಕಳಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಜಾಗತಿಕ ಮಟ್ಟದಲ್ಲಿ ದಾಖಲೆ ಸಮೇತ ಪಾಕ್ನ ಕಳ್ಳಾಟ ಅಥವಾ ಸುಳ್ಳಾಟವನ್ನ ಬಯಲು ಮಾಡೋದಕ್ಕೆ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಶಶಿ ತರೂರ್ ನೇತೃತ್ವದಲ್ಲಿ 8 ತಂಡಗಳ ಸಂಸದರ ನಿಯೋಗ ತೆರಳುತ್ತೆ. ಇದೇ ಮೇ 22ರಿಂದ 10 ದಿನಗಳ ವಿದೇಶ ಪ್ರವಾಸವನ್ನ ಈ ತಂಡ ಕೈಗೊಳ್ತಾ ಇದೆ. ಇನ್ನು ಪ್ರತಿ ತಂಡದಲ್ಲಿ 5-6 ಸಂಸದರನ್ನ ಕಳಿಸಲಾಗ್ತಾ ಇದೆ. ಪ್ರತಿ ತಂಡದಲ್ಲಿ ವಿದೇಶಾಂಗ ಇಲಾಖೆಯ ಓರ್ವ ಅಧಿಕಾರಿನೂ ಇರ್ತಾರೆ. ಸಂಸದರನ್ನ ವಿದೇಶಕ್ಕೆ ಕಳಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ವಿವಿಧ ಪಕ್ಷಗಳ ನಾಯಕರು ಇರ್ತಾರೆ. ಅದರಲ್ಲಿ ಶಶಿ ತರೂರ್ ನೇತೃತ್ವದಲ್ಲಿ ಈ ಟೀಮ್ ಹೋಗ್ತಾ ಇದೆ. 8 ತಂಡಗಳ ನಿಯೋಗ ವಿಸಿಟ್ ಮಾಡ್ತಾ ಇರೋದು. 22ನೇ ತಾರೀಕಿಂದ 10 ದಿವಸಗಳ ವಿದೇಶ ಪ್ರವಾಸವನ್ನ ಈ ಟೀಮ್ ಕೈಗೊಳ್ತಾ ಇದೆ. ಪ್ರಮುಖವಾಗಿ ಪಾಕಿಸ್ತಾನ ಬೇರೆ ದೇಶಗಳ ಜೊತೆಯಲ್ಲಿ ಜಾಗತಿಕವಾಗಿ ಭಾರತದ ಮರ್ಯಾದೆಯನ್ನ ತೆಗೆಯೋದಕ್ಕೆ ಯಾವ್ಯಾವ ತರ ಸುಳ್ಳು ಸುದ್ದಿಗಳನ್ನ ಹಬ್ಸಿದೆ, ಕುತಂತ್ರಗಳನ್ನ ಮಾಡಿದೆ, ಅದನ್ನ ಜಾಗತಿಕವಾಗಿನೇ ಬಯಲು ಮಾಡೋದಕ್ಕೆ ಈ ತಂಡವನ್ನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ವಿದೇಶಗಳಿಗೆ ಕಳಿಸ್ಕೊಡ್ತಾ ಇದೆ. ಶಶಿ ತರೂರ್ ನೇತೃತ್ವದ 8 ತಂಡಗಳ ನಿಯೋಗವನ್ನ ರಚನೆ ಮಾಡಲಾಗಿದೆ. 10 ದಿವಸಗಳ ಕಾಲ ಇವರು ವಿದೇಶ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಇದರಲ್ಲಿ ವಿದೇಶಾಂಗ ಇಲಾಖೆಯ ಅಧಿಕಾರಿ ಸೇರಿದಂತೆ ಸಂಸದರು ಕೂಡ ಈ ನಿಯೋಗದಲ್ಲಿ ಇರ್ತಾರೆ. ಪಾಕ್ ಮರ್ಯಾದೆಯನ್ನ ಜಾಗತಿಕವಾಗಿ ಕಳೆಯುವಂತ ನಿಟ್ಟಿನಲ್ಲಿ ಭಾರತ ಪ್ಲಾನ್ ಮಾಡಿದೆ. ಈ ಹಿಂದೆ ಸಂಘರ್ಷ ನಡೀತಾ ಇದ್ದಂತ ಸಂದರ್ಭದಲ್ಲಿ ಭಾರತದ ಮರ್ಯಾದೆಯನ್ನ ತೆಗೆಯೋದಕ್ಕೆ ಪಾಕಿಸ್ತಾನ ಪ್ಲಾನ್ ಮಾಡಿಕೊಂಡಿತ್ತು ಬೇರೆ ದೇಶಗಳ ಮುಂದೆ. ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಲಾಗಿದೆ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಆಮಿರ್ ಖಾನ್ ಮುತ್ತಾಕಿ ಜೊತೆಯಲ್ಲಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ಭಯೋತ್ಪಾದನೆಯನ್ನ ಹತ್ತಿಕ್ಕುವ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಲಾಗಿದೆ. ತಾಲಿಬಾನ್ ಉಗ್ರರ ಸಂಹಾರದ ಬಗ್ಗೆನೂ ಕೂಡ ಅಫ್ಘಾನಿಸ್ತಾನ ಭಾರತದ ಜೊತೆಗೆ ಯಾವ ತರ ಕೈ ಜೋಡಿಸುತ್ತೆ ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡಲಾಗಿದೆ. ಇನ್ನು ಆಮಿರ್ ಖಾನ್ ಅವರು ಪಹಲ್ಗಾಮ್ ದಾಳಿಯನ್ನ ತೀವ್ರ ರೀತಿಯಲ್ಲಿ ಖಂಡಿಸಿದ್ದಾರೆ ಅಂತಾನೂ ಕೂಡ ಮಾಹಿತಿ ಸಿಕ್ಕಿದೆ. ಪಾಕ್ ಬೆಂಬಲಿತ ಉಗ್ರರ ಸಂಹಾರದ ಬಗ್ಗೆ ಪ್ರಮುಖವಾಗಿ ಇಬ್ಬರ ನಡುವೆ ಜೈಶಂಕರ್ ಹಾಗೆಯೇ ಆಮಿರ್ ಖಾನ್ ನಡುವೆ ಮಾತುಕತೆ ಆಗಿದೆ. ಅಫ್ಘಾನ್ ಸಚಿವರ ಜೊತೆಯಲ್ಲಿ ಜೈಶಂಕರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಉಗ್ರವಾದವನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಈ ಮಾತುಕತೆ ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಭಯೋತ್ಪಾದನೆ ಹತ್ತಿಕ್ಕುವ ಬಗ್ಗೆ ಇಬ್ಬರು ನಾಯಕರು ಪ್ರಮುಖವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಪಾಕ್ ಬೆಂಬಲಿತ ಉಗ್ರರ ಸಂಹಾರದ ಬಗ್ಗೆ ಚರ್ಚೆ ಆಗಿದೆ ಇಬ್ಬರ ಮಧ್ಯದಲ್ಲಿ. ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆನೂ ಕೂಡ ಆಮಿರ್ ಖಾನ್ ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಪಹಲ್ಗಾಮ್ ದಾಳಿಯನ್ನ ತೀವ್ರ ರೀತಿಯಲ್ಲಿ ಖಂಡಿಸಿದ್ದಾರೆ. ಜೈಶಂಕರ್ ಜೊತೆಯಲ್ಲಿ ಮಾತುಕತೆ ನಡೆಸುವಾಗ ಅಂತಾನೂ ಕೂಡ ಮಾಹಿತಿ ಸಿಕ್ಕಿದೆ. ಈಗ ಅಫ್ಘಾನಿಸ್ತಾನ ಭಾರತದ ಜೊತೆಯಲ್ಲಿ ಪಾಕಿಸ್ತಾನದಲ್ಲಿ ಇರುವಂತಹ ಭಯೋತ್ಪಾದನೆ ಉಗ್ರರನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಯಾವ ತರ ಕೈ ಜೋಡಿಸುತ್ತೆ, ಸಹಕಾರವನ್ನ ನೀಡುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ.